ಎಂತ ಸಮಸ್ಯೆ ಇದ್ದು ಕೂಡ ನನ್ನ ಸಮಸ್ಯೆ ದೇವ್ರಿಗೆ ಗೊತ್ತಲ್ಲ, ನಾನು ಬರ್ತಿರೋ ಬಾಧೆ ದೇವ್ರಿಗೆ ಗೊತ್ತಲ್ಲ ಅಂತ ಅನ್ಕೊಂಡು ನಾವ್ ಇರಬಾರ್ದು. ನಿಜವಾಗ್ಲು ನಾನ್ ಸಮಸ್ಯೆ ದೇವ್ರಿಗೆ ಗೊತ್ತಿಲ್ಲ ಅಂದ್ರೆ ಅದ್ ನನಗೆ ಸಹಾಯ ಮಾಡಕ್ ಬರೋದಿಲ್ಲ. ಬರ್ತಾನ ಏನಂತ ಹೇಳಾರ, ನೀನ್ ಕೇಳು ನಾನ್ ಕೊಡ್ತೀರನ್ನ, ನಿನ್ ತಟ್ಟು ನಾನ್ ತೆರಿತೀರನ್ನ. ನಾವೆಲ್ಲ ದೇವ್ರೆ ಮಾಡ್ಕಂತ ನೋಡು, ಎಲ್ಲ ದೇವ್ರ ನೋಡ್ಕಂತ ನೋಡು, ಎಲ್ಲ ನಾನು ಇವೆಲ್ಲ ಮಾಡೋದೆಲ್ಲ ನನ್ನ ಜೀವಿತದಲ್ಲಿ ಏನಾಗತ್ತಲ್ಲ ದೇವ್ರಿಗೆ ಗೊತ್ತಿಲ್ಲ ಅನ್ಕೋಬಾರ್ದು. ನೀನ್ ಕೇಳು ದೇವ್ರನ್ನ, ಕುತ್ಕೊಂಡು ಕೇಳು. ಕೇಳೋವರೆಗೆ ಎದಕ್ ಸುಮ್ಮನೆ ಇರ್ಬೇಕು? ದೇವ್ರು ಹಂಗೆ ಮಾಡುವುದಲ್ಲ. ಎದಕ್ ಸುಮ್ಮನೆ ಇರ್ತಾನಂದ್ರೆ, ದೇವ್ರನ್ನ ಯಾವಾಗ ಕೇಳ್ತೀವಂದ್ರೆ ನಾವು ನಮ್ಮ ಪ್ರಯತ್ನ ಎಲ್ಲ ಪಟ್ಟು ನಮ್ ಪ್ರಯಾಸ ಎಲ್ಲ ಮಾಡಿ ನಾವೆಲ್ಲ ಸೋತು ಹೋದ್ಮೇಲೆ ಅವಾಗ ಲಾಸ್ಟ್ ನಮ್ಗೆ ಯಾರು ಗುರ್ತು ಬರ್ತಾರ? ಅದು ಬಿಡ್ತಾನ. ಪಡು, ನೀನ್ ಎಷ್ಟು ಪ್ರಯಾಸ ಪಡ್ತಿ ಪಡು, ನೀನ್ ಇನ್ನ ಪ್ರಯತ್ನಗಳು ಏನೇನ್ ಪಡ್ತಿ ಪಡು, ನೀನ್ ಎಷ್ಟು ಅದ್ರಾಗಿದ್ದ ಹೊರಗೆ ಬರ್ಬೇಕಂತ ನಿನ್ ಶಕ್ತಿ ಮೀರಿ ನೀನೇನು ಪ್ರಯಾಸಗಳು ಪಡ್ತಿ ಮಾಡು ಅಂತೇಳಿ ನೋಡ್ತಿರ್ತಾನ. ನಾನು ಏನ್ ಪ್ರಯಾಸ ಪಟ್ರು ಕೂಡ ನನ್ ಕೈಲಿ ಆಗೋದಿಲ್ಲಯ್ಯ, ನೀನಿದ್ರೇನೆ ನಾನು ಇದನ್ನ ಜಯಿಸ್ತೀನಿ, ನೀನಿಲ್ದಂಗ ನಾನು ಏನು ಮಾಡಕ್ ಆಗೋದಿಲ್ಲ ಅಂತೇಳಿ ಯಾವಾಗಾದ್ರೂ ನಾವು ದೇವ್ರ ತಲ್ಲಿ ನಾವು ಮೊರೆ ಹೋಗ್ತೀವೋ ಅವಾಗ ದೇವ್ರ ಏನ್ ಮಾಡ್ತಾನೆ ಗೊತ್ತಾ? ಆತ ಹೇಳೋದು ಬರ್ತಾನೆ. ಯಾಕಂದ್ರೆ ನಾವು ಯಾರ ಸಹಾಯಕ್ಕಾಗಿ ನಾವು ಡಿಪೆಂಡ್ ಆಗಿರ್ತೀವಿ? ದೇವ್ರ ಸಹಾಯಕ್ಕಾಗಿ ಡಿಪೆಂಡ್ ಆಗಿರ್ತೀವಿ. ಅಲ್ಲೇವರೆಗೂ ಬಿಡ್ತಾನ.